ದೊಡ್ಡವರು ಕುಟುಂಬ ನಮ್ದು, ನಾವೇನೋ ಮಾಡ್ಬಿಟ್ಟಿದ್ದೀವಿ, ಇಡೀ ಹಾಸನದ ಉದ್ಧಾರ ನಮ್ಮಿಂದ ಅಂತ ಹೇಳಿದವರ ಹಣೆ ಬರಹವನ್ನ ನಿಮ್ಮ ಮುಂದೆ 1 by 1 ಬಿಚ್ಚಿಟ್ಟಿದ್ದಂಥ ಪವರ್ ಟಿವಿಯ ವರದಿಯ ಬಿಗ್ಗೆಸ್ಟ್ ಫಲಶ್ರುತಿ, ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಕೇವಲ ನ್ಯಾಷನಲಿ ಅಲ್ಲ, ಇಂಟರ್ನ್ಯಾಷನಲಿ ಗಮನ ಸೆಳೆದಿದ್ದ, ಇಂಟರ್ನ್ಯಾಷನಲಿ ಕರ್ನಾಟಕದ ಮಾನವನ್ನ ಹರಾಜಾಕಿದ್ದ ಒಬ್ಬ ವ್ಯಕ್ತಿಗೆ ಕೋರ್ಟ್ ಕನ್ವಿಕ್ಷನ್ ಆರ್ಡರ್ ಮಾಡಿದೆ. ಸರ್, ನನಗೆ ಕನ್ವಿಕ್ಷನ್ಗಿಂತಲೂ ಕೋರ್ಟ್ ಏನು ಕೊಟ್ಟಿದೆ ಪ್ರಜ್ವಲ್ಗೆ ಹೇಳೋದಕ್ಕಿಂತಲೂ ನನಗೆ ಜಾಸ್ತಿಯಾಗಿ ಇವತ್ತು ದೇವೇಗೌಡರು ರಾಜ್ಯದ, ದೇಶದ ಮತ್ತು ಹಾಸನದ ಜನತೆ ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಆಗ್ರಹ ಮಾತ್ರ ಅಲ್ಲ, ಇದು ಒತ್ತಾಸೆ ಅಂತ ಹೇಳ್ತೀವಲ್ಲ ನಾವು. ಅವರ ಆ ಏನು ಪೀಠ ಅಲಂಕರಿಸಿದ್ರಲ್ಲ, ಅವರು ದೇಶದ ಪ್ರಧಾನಮಂತ್ರಿಯವರ ಪೀಠ ಅಲಂಕರಿಸಿದ್ರಲ್ಲ, ಆ ಪೀಠದ ಮರ್ಯಾದಿಕ್ಕಾದರೂ ದೇವೇಗೌಡರು ಕ್ಷಮೆ ಕೇಳಬೇಕು. ವೆರಿ ಸಿಂಪಲ್. ಮಾನವೀಯತೆಯನ್ನು ಒಬ್ಬರು ಮೆರೀಲಿಲ್ಲ. ಬೇಜಾರದಲ್ಲ, ಯಾರೋ ಒಬ್ಬ ಮಾಡಿದ್ದಾನೆ ಯಾರಿಗೋ ಹೇಳುವುದಲ್ಲ. ಅವರು ಮಾಜಿ ಪ್ರಧಾನಮಂತ್ರಿ ಆಗಿದ್ದರು, ರಾಷ್ಟ್ರೀಯ ಅಧ್ಯಕ್ಷರು ಜನತಾದಳದಾಗಿದ್ದರು, ಇನ್ನೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ದರು, 2 ಸಲ CM ಆಗಿದ್ದರು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಕರೆಕ್ಟ್. ಇವರೆಲ್ಲ ಸೇರ್ಕೊಂಡ್ಬಿಟ್ಟು ದೇಶದ ಮಹಿಳೆಯರ, ಸ್ಪೆಷಲಿ ಹಾಸನದ ಮಹಿಳೆಯರ ಕ್ಷಮೆ ಕೇಳಬೇಕು. ಇವತ್ತು ಇವರು ವಿರೋಧ ಪಕ್ಷಕ್ಕೆ, ಆಡಳಿತ ಪಕ್ಷಕ್ಕೆ ಕೈ ತೋರಿಸಬಾರ್ದು, ಇದರಲ್ಲೂ ರಾಜಕೀಯ ಇದೆ ಅಂತ ಹೇಳಬಾರ್ದು. ವೆರಿ ಸಿಂಪಲ್. ಮಾನವೀಯತೆಯನ್ನು ಮೆರಿಬೇಕು. ಕರೆಕ್ಟ್ ಅಲ್ವಾ? ಅದಕ್ಕಿಂತ ಜಾಸ್ತಿ ಏನಿದೆ? ಎಥಿಕ್ಸ್ ಅಂತಾನೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಅಯೋಗ್ಯರು. ಮನುಷ್ಯನ ಮುಂದೆ, ಮತದಾರರ ಮುಂದೆ ನಾಳೆ ಹೋಗಬಾರ್ದು. ನೀವು ಇನ್ನೊಬ್ಬರಿಗೆ ನ್ಯಾಯ ಹೆಂಗೆ ಕೊಡಿಸ್ತೀರಿ? ನೀವು ದೊಡ್ಡ ದೊಡ್ಡ ಭಾಷಣ ಬಿಗಿತೀರಿ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡ್ಬಿಡ್ತೀರಿ, ನೀವೇ ಮಂತ್ರಿಗಳಾಗ್ಬಿಡ್ತೀರಿ. ನಿಮ್ಮ ಮನೆಯವನೇ ರೇಪಿಸ್ಟು, ನಿಮ್ಮ ಪಾರ್ಟಿಯ MP ಆಗಿದ್ದವನೇ ರೇಪಿಸ್ಟು ಅಂತ ಆದ ಮೇಲೇನೂ ಕೂಡ ನೀವು ಸಾರಿ ಅಂತಲೂ ಕೇಳಿಲ್ಲ ಅಂದರೆ, ಕ್ಷಮೆ ಕೇಳಿಲ್ಲ ಅಂದರೆ, ಆ ಹೆಂಗಸಿನ ಹೋಗ್ಬಿಟ್ಟು ಕಾಲು ತೊಳೆದು ನೀವು ಕ್ಷಮೆ ಕೇಳಿಲ್ಲ ಅಂದರೆ, ನಿಮ್ಮ ಫ್ಯಾಮಿಲಿಯವರು, ನೀವು ಭಾರತ ದೇಶದ ಪ್ರಧಾನಮಂತ್ರಿಯ ಚೇರ್ ಇದೆ ಅಲ್ವಾ, ಆ ಪೀಠಕ್ಕೆ ಮಾಡಿದ ಅವಮಾನ. ನೀವು ಕರ್ನಾಟಕ ರಾಜ್ಯದ CM ಕುರ್ಚಿಗಳನ್ನು ನಿಮ್ಮ ಫ್ಯಾಮಿಲಿಯವರು ಅಲಂಕರಿಸಿದ್ರಲ್ಲ, ಅದಕ್ಕೆ ಅವಮಾನ. ನಿಮ್ಮನ್ನು ನಂಬಿಬಿಟ್ಟು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಳಿಯಂದ್ರಿಗೆ, ನಿಮಗೆ ಒಂದೊಂದು ಓಟಿನ ಭಿಕ್ಷೆ ಹಾಕಿದ್ರಲ್ಲ, ಅವರಿಗೆ ಅವಮಾನ. ಯಾವುದೋ ಒಂದು ದೊಡ್ಡ ಪಂಗಡ, ಒಕ್ಕಲಿಗರ ಪಂಗಡದಲ್ಲಿ ನಿಮ್ಮನ್ನು ನೀವು ದೊಡ್ಡ ನಾಯಕರಂತ ಗುರುತಿಸಿದ್ರಲ್ಲ, ಇನ್ನೂ ನೀವು ಮನುಷ್ಯತ್ವದಿಂದ ಆ ಮಹಿಳೆಯ ಕ್ಷಮೆ ಕೇಳಿಲ್ಲ ಅಂದರೆ, ನೀವು ಇಡೀ ದೇಶದ ಒಕ್ಕಲಿಗರಿಗೆ ಮಾಡುವಂಥ ಅವಮಾನ. ಐ ಡೋಂಟ್ ಬಾದರ್ ಟು ಸೇ ದಿಸ್. ಮಾನವೀಯತೆ ಮೆರಿಬೇಕಂತ ಟೈಮ್ ಬಂದಿದೆ. ಎಲ್ಲ ಮೆರೆದಾಗಿದೆ, ಇವರು ಎಲ್ಲ ಮೆರೆಸಾಗಿದೆ. ಇವರಿಗೆ ಎಲ್ಲ ರತ್ನ ಗಂಬಳಿ ಮಾತ್ರ ಅಲ್ಲ, ಇವರಿಗೆ ಪಲ್ಲಕ್ಕಿ ಉತ್ಸವನಾಗಿದೆ. Now they has to do it. ರಾಜ್ಯಾದ್ಯಂತ, ದೇಶಾದ್ಯಂತ ಪವರ್ ಟಿವಿಯ ವರದಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೋರ್ಟ್ ಆವರಣದಲ್ಲೂ ಕೂಡ ಪ್ರಜ್ವಲ್ ರೇಪಿಸ್ಟು ಪವರ್ ಟಿವಿಯ ಅವತ್ತಿನ ದಿಟ್ಟ ವರದಿಗಾರಿಕೆಗೆ ಅಭಿನಂದನೆಗಳು ಬರ್ತಾ ಇವೆ. ವಿ ಟೇಕ್ ಇಟ್. ಪವರ್ ತಂಡಕ್ಕೆ ವಕೀಲರ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಒಂದು ಮಾಧ್ಯಮ, ಜವಾಬ್ದಾರಿಯುತ ಮಾಧ್ಯಮ ಮಾಡಬೇಕಾದ ಕರ್ತವ್ಯವನ್ನ ನಾವು ಮಾಡಿದ್ದೀವಿ ಅಷ್ಟೇ. ಕೋರ್ಟು, ನ್ಯಾಯ, ಪೊಲೀಸ್ ಅಧಿಕಾರಿಗಳು, ವಕೀಲರು ಅವರೆಲ್ಲರ ಶ್ರಮದಿಂದ ಇವತ್ತು ಈ ಕನ್ವಿಕ್ಷನ್ ಆರ್ಡರ್ ಬಂದಿದೆ. ಅದರ ಜೊತೆಗೆ ಮಾಧ್ಯಮವಾಗಿ ಸಮಾಜದ ಒಂದು ನೋವನ್ನ, ಕಣ್ಣೀರನ್ನ ಒರೆಸೋ ಪ್ರಯತ್ನ ಇನ್ನೂ ಕೂಡ ಮೀಡಿಯಾಗಳು ಮಾಡ್ತಾ ಇವೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯಾಗಿ ನಿಮ್ಮ ಪವರ್ ಟಿವಿ ನಿಂತಿದೆ ಅಷ್ಟೇ. ಕೋರ್ಟ್ ಆವರಣದಲ್ಲಿ ರಾಜ್ಯಾದ್ಯಂತ, ದೇಶಾದ್ಯಂತ ಅಭಿನಂದನೆಗಳೆಲ್ಲ ನಮ್ಮ ಕಣ್ಣು ಕಾಣ್ತಾ ಇರೋದು. ಆ ಸಂತ್ರಸ್ತ ಮಹಿಳೆಯರ ಕಣ್ಣಲ್ಲಿ, ಅವರ ಮುಖದಲ್ಲಿ ಕಾಣ್ತಾ ಇರುವಂಥ ನಗು ಅಷ್ಟೇ ನಮಗೀಗ ಮ್ಯಾಟ್ರ್ ಆಗೋದು. ಯಾಕಂದ್ರೆ ಒಂದು ಮಾಧ್ಯಮ ಮಾಡಬೇಕಾದ ಕೆಲಸ, ನಾವು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಹೆಚ್ಚುಗಾರಿಕೆ ಇಲ್ಲ. ಎಲ್ಲರನ್ನ ಎದುರು ಹಾಕೋಬೇಕು ಅನ್ನೋದಕ್ಕೆ ಮಾಧ್ಯಮವನ್ನ 4ನೇ ಅಂಗ ಅಂತ ಕರೆಯೋದು. ಆ 4ನೇ ಅಂಗ ಮಾಡಬೇಕಾದ ಕೆಲಸವನ್ನು ನಾವು ಮಾಡಿದ್ದೀವಿ. ಒನ್ಸ್ ಅಗೇನ್ ನಾನು ಆಗಲೇ ಹೇಳ್ತೀನಿ ಸರ್, ಅದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ನಾವು ಮಾಡಬೇಕಾದಂಥ ಒಂದು ಪ್ರಯತ್ನ, ನಾವು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು 6 ವರ್ಷ ಆಗಿರ್ಬೋದು ಬಂದು, ನಾವೇನು 25 ವರ್ಷ, ನಾವೇ ಮೊದಲು, ನಮ್ಮದೇ ಮೊದಲು, ನಾವೇ ನಂಬರ್ 1. ನೋ, ವಿ ನೆವರ್ ಕ್ಲೈಮ್ಡ್.
ಬಟ್ ನಾವು ನಂಬರ್ 1 ಯಾವುದ್ರಲ್ಲಿ ಹೇಳಿ? ಎದೆಗಾರಿಕೆ ಮಾತ್ರ ಅಲ್ಲ, ಸತ್ಯದೊಟ್ಟಿಗೆ ನಿಂತುಕೊಂಡಂತಹ ಏಕೈಕ ಚಾನೆಲ್ ಕರ್ನಾಟಕದಲ್ಲಿ ಏನಾದರೂ ಇದ್ದರೆ ದಟ್ಸ್ ಓನ್ಲಿ ಪವರ್ ಟಿವಿ. ಅದು ಹೆಮ್ಮೆಯಿಂದ ಯಾವ ಟಿ ವಿ ಚಾನಲ್, ಯಾವ ಮೀಡಿಯಾದವನು ಹೇಳ್ಕೊಳ್ಳಿಕ್ಕಾಗಲ್ಲ ಅದನ್ನು. ಹೌದು, ನಾನು ಹೇಳ್ತೀನಿ ಕೇಳಿ. 6 ವರ್ಷ ಅಷ್ಟೇ ನಾವು ಮುಗಿಸಿದ್ದು. ಗೊತ್ತಾ ನಿಮಗೆ? ಟುಡೇ ನಾವು ಎಡಿಟರ್ಸ್ ಮೀಟಿಂಗಲ್ಲಿ ಕೌಂಟ್ ಮಾಡ್ತಾ ಇದ್ವಿ, ಹೌ ಮೆನಿ SITs ಆರ್ ಫಾರ್ಮ್ಡ್ ಬಿಕಾಸ್ ಆಫ್ ಪವರ್ ಟಿವಿ ಅಂತ. ಫಸ್ಟ್ SIT IMA ಕೇಸ್, 5 ತಂಡಗಳ ರಚನೆ ಆಯಿತು, SIT ಪ್ರಿಪರೇಷನ್ ಆಯಿತು. ಇಡೀ ಒಂದು 25,000 ಜನ ಇನ್ವೆಸ್ಟರ್ಗಳಿಗೆ ಪವರ್ ಟಿವಿಯಿಂದ ಫಸ್ಟ್ ಇಯರ್ ಆಫ್ ಪವರ್ ಟಿವಿ ಇಂದ ನ್ಯಾಯ ಸಿಕ್ತು. 2ನೇ SIT. ಇಷ್ಟರವರೆಗೆ ಮುನಿರತ್ನ, ದೇವೇಗೌಡರ ಫ್ಯಾಮಿಲಿ, ವಿನಯ್ ಕುಲಕರ್ಣಿ, ನೀವು ನೋಡಿ SITಗಳ ಲಿಸ್ಟ್ಗಳನ್ನು ನೋಡಿ. ಒಂದು ಮಾಧ್ಯಮದ ರಿಪೋರ್ಟ್ ಸೇರಿಕೊಂಡು ಎಷ್ಟು SITಗಳು ಆಗಿದ್ದಾವೆ ಅನ್ನೋದನ್ನು ಕೌಂಟ್ ಮಾಡಿ, ಅಥವಾ ಇನ್ನು ಎಷ್ಟು ಚಾನೆಲ್ಗಳು ಯಾವ್ಯಾವ ನ್ಯೂಸ್ಗಳನ್ನು ಮಾಡಿದ್ದಾವೆ, ಪವರ್ ಟಿವಿ ಯಾವುದು ಮಾಡಿದೆ ಅಂತ ನೋಡಿ. ಇನ್ಕ್ಲೂಡಿಂಗ್ ವಿಜಯೇಂದ್ರ ಕೇಸಿಂದ ಹಿಡಿದು ಇವತ್ತುವರೆಗೆ. ಐ ಆಮ್ ಟೆಲ್ಲಿಂಗ್ ಯು. ಬಟ್ ಇವತ್ತು ನಾವು ದೊಡ್ಡ ಧರ್ಮಸ್ಥಳದ ಸ್ಟೋರಿ ಎತ್ಕೊಂಡಿದ್ದೀವಿ, SIT ಆಗಿದೆ. ಯಾವ ಚಾನೆಲ್ಗೂ ಎದಿಗಾರಿಕೆ ಇರಲಿಲ್ಲ, ಮಾತಾಡುವ ಧೈರ್ಯ ಇರಲಿಲ್ಲ. ಏನಪ್ಪ ನಮ್ಮನ್ನು ಟ್ರೋಲ್ ಮಾಡ್ತಾರೆ, ಏನಪ್ಪ ಅವರು ಬಾಯಿ ಬಂದ ಭಾಷೆಯಲ್ಲಿ ಬೈತಾರೆ ಅಂತ ಇತ್ತು. ನಾವು ಎತ್ಕೊಂಡು ಈಗ ಎಲ್ಲರೂ ಬ್ರೇಕಿಂಗ್ ಹೊಡಿತವ್ರೆ. ನಮ್ಮದು ಬ್ರೇಕಿಂಗ್, ನಾವು ಸ್ಥಳದಿಂದ ಲೈವ್ ಅಂತ. ನಾವು ಸತ್ಯದೊಟ್ಟಿಗೆ ಲೈವ್. ನಾವು ಸ್ಥಳದಿಂದ ಲೈವ್ ಕೊಡಲ್ಲ, ಸತ್ಯ ಎಲ್ಲಿದೆ ಅಲ್ಲಿಂದ ಲೈವ್ ನಮ್ಮದು. TRPಗಾಗಿ ನ್ಯೂಸ್ ಅಲ್ಲ. ನೋ, ನಾವು ಹೇಳಿಲ್ವಾ? 3 ಸಲ ಹೇಳಿದ್ವಿ. ವಿಜೇಂದ್ರ ಕೇಸಲ್ಲಿ ಹೇಳಿದ್ವಿ, ಟಿವಿನ ಮುಚ್ಚಿಸ್ತೀರಾ, ವಿ ಆರ್ ರೆಡಿ, ಬಟ್ ವಿಲ್ ಫೈಟ್ ಫಾರ್ ಟ್ರೂತ್. ದೇವೇಗೌಡರಿಗೇನು ಕುಮಾರಸ್ವಾಮಿಗೆ ಹೇಳಿದ್ವಿ, ಮುಚ್ಚಿಸ್ತೀರಪ್ಪ, ಮುಚ್ಚಿಸ್ಬಿಡಿ. ನೀವು ಟಿವಿನ ಮುಚ್ಚಿಸ್ಬೋದು, ನಮ್ಮ ವಾಯ್ಸನ್ನು, ನಮ್ಮ ದೃಢತೆಯನ್ನು, ನಮ್ಮ ಎದೆಗಾರಿಕೆಯನ್ನಲ್ಲ. ನೀವು 15 ದಿನ ಮುಚ್ಚಿಸ್ಬೋದಪ್ಪ. ಈಗ ಯೂಟ್ಯೂಬಲ್ಲೇ ಬಬ್ಬೆ ಹೊಡಿತಾರೆ, ನಮ್ಗಾಗ್ಲಿಕ್ಕಿಲ್ವಾ ಅಂತ ಹೇಳಿದ್ವಿ. ಕೇಳಲಿಲ್ಲ ಅವರು, ನಮ್ಗೆ ಆಮಿಷ ಕೊಟ್ಟರು. ದೇವೇಗೌಡರೇ ನಮ್ಮ ಹತ್ರ ಮಾತಾಡಿದರು, ನಾವು ದೇಶದ ಪ್ರಧಾನಮಂತ್ರಿಗಳು ನಿಮಗೆ ಮಾತು ಕೊಡ್ತಾ ಇದ್ದೀವಿ, ನಾಳೆ ಊಟಕ್ಕೆ ಬನ್ನಿ ಅಂತ ಕರೆದ್ರು. ಕೇಳಲಿಲ್ಲ, ನಾವು ಕೇಳಲಿಲ್ಲ. ಅದನ್ನು ನಾವು ಟಿ ವಿಲಿ ಹಾಕಿಲ್ಲ. ಯಾಕೆ ಗೊತ್ತಾ? ಒಂದು ದೇಶದ ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕುಳಿತುಕೊಳ್ಳದಂತಹ ಮನುಷ್ಯನ ವಾಯ್ಸ್ ರೆಕಾರ್ಡನ್ನು ನಾವು ಹಾಕಿದ್ದು ಸರಿಯಲ್ಲ ಅಂತ ಹಾಕಿಲ್ಲ ಟಿ ವಿಲಿ. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ವಿ. ಖುದ್ದು ಆರೋಪಿಯೇ ಫೋನ್ ಮಾಡಿದ, ಅಣ್ಣ ನಾನು ಪ್ರಜ್ವಲಣ್ಣ ಅಂತ 100 ಸಲ. ಹೌದಣ್ಣ, ನೀನು ನನ್ನ ಅಣ್ಣನೇ ಅಣ್ಣ, ಮತ್ತೆ ರೇಪಣ್ಣ ನಾವು ಮರೆಯಲ್ಲಣ್ಣ, ಅದು ಬಿಡಲ್ಲಣ್ಣ ಅಂತ ಹೇಳಿದ್ವಿ. ನಮಗೂ ಮಾಡ್ಬೋದಿತ್ತು, ಬೇರೆ ಮೀಡಿಯಾದವ್ರು ಮಾಡ್ದಂಗೆ ನಮಗೂ ಮಾಡ್ಬೋದಿತ್ತು, ಒಳ್ಳೆಯವ್ರು ಆಗ್ಬೋದಿತ್ತು, ನಾವು ಒಳ್ಳೆಯವ್ರಾಗ್ಬೋದಿತ್ತು, ನಾವು ನಮ್ಮ ಕೆಲಸಗಳನ್ನು ಮುಗಿಸ್ಕೊಬೋದಿತ್ತು. ಜನಸಾಮಾನ್ಯನು ನಮಗೆ ಕೊಡುವ ಮರ್ಯಾದೆ ಇದೆ ಅಲ್ಲ ಇವತ್ತು, ಅದು ಈ ಕೋಟಿ 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 ಅಂತ ಏನು ಕರೀತಾರಲ್ಲ ಅದಕ್ಕಿಂತ ಜಾಸ್ತಿ ಇದೆ. ಹೊರಗಡೆ ಹೋಗುವಾಗ ಹೆಮ್ಮೆ ಇದೆ. ಕರೆಕ್ಟ್. ಸ್ಥಳದಿಂದ ಲೈವ್ ಬೇಡ, ನಮಗೆ ಸತ್ಯದಿಂದ ಲೈವ್ ಕೊಡುವ ಅಂತ ಶುರು ಮಾಡಿದವರು ನಾವು. ದಟ್ ಈಸ್ ವಾಟ್. ಇವತ್ತು ನನ್ನ ಆಗ್ರಹ ಒಂದೆಪ್ಪ, ಅವನು ರೇಪಿಸ್ಟ್ ಅಂತ ನಾವು ಆವತ್ತೇ ಕರೆದಿದ್ದೀವಿ. ದರ್ ಇಸ್ ನೋ ಡೌಟ್. ಅವನಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ಆವತ್ತೇ ಹೇಳಿದ್ದೀವಿ. SIT ಮಾಡುವ ಕೆಲಸನ ಅದಕ್ಕಿಂತ ಮುಂಚೆ ನಾವು ಮಾಡಿ ತೋರಿಸಿದ್ವಿ. ಯಾವ್ದು SITಯಲ್ಲಿ ಚಾರ್ಜ್ ಶೀಟ್ ಇದೆ ನೋಡಿ, ಅದು ಪವರ್ ಟಿವಿಯ ಸ್ಟೋರಿಗಿಂತ ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ ಎಲ್ಲದಿದ್ರೆ ತೋರಿಸಿ. ಐ ಆಮ್ ಟೆಲ್ಲಿಂಗ್ ಯು, ಲೆಟ್ ಪೀಪಲ್ ಸ್ಟಡಿ. ನಾವು ತೋರಿಸಿದ್ವಿ ಅವನ ಬೆರಳು, ಅವನ ಉಂಗುರ, ಅವನು ಯಾವ್ಯಾವ ರೀತಿ, ಆ ವಿಡಿಯೋದಲ್ಲಿರೋದು ಅವನೇ ಅನ್ನೋದಕ್ಕೆ ಯಾವುದು ಪ್ರೂಫ್ ಅಂತಲೂ ನಾವು ಟೆಕ್ನಿಕಲ್ ಎವಿಡೆನ್ಸ್ ಒಟ್ಟಿಗೆ ಕೊಟ್ಟಿದ್ವಿ. ಆಗಲೂ ಹೇಳಿದರು ಕುಮಾರಸ್ವಾಮಿ ಅವರು, ನಮಗೆ ಗೊತ್ತಿದೆ ಅದು ಕಂಪ್ಲೇಂಟ್ ಎಲ್ಲಿ ರೆಡಿಯಾಗಿದ್ದು ಬರೆದಿದ್ದು ಅಂತಲೇ ಗೊತ್ತಿದೆ ಅಂತ. ಇವತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ನ್ಯಾಯಾಲಯಕ್ಕಾದರೂ ಮರ್ಯಾದೆ ಕೊಡ್ತಾರೆ, ಅದನ್ನಾದರೂ ಒಪ್ಕೋತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸ್ಟೇಟ್ಮೆಂಟ್ ಬರಬೇಕಿತ್ತು, ಬರಬೇಕಲ್ಲ, ಸ್ಟೇಟ್ಮೆಂಟ್ ಬರಬೇಕು. ಅನ್ಯಾಯ ಆಗಿದೆ, ನಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಇವತ್ತು. ಅನ್ಯಾಯ ಆಗಿದೆ, ಇಲ್ಲ ಉಚ್ಚಾಟನೆ ಮಾಡಲ್ಲ ಅಂತೆ ಪಾರ್ಟಿಯಿಂದ, ಸಸ್ಪೆನ್ಸ್ ಮಾಡಿ ಸಸ್ಪೆನ್ಷನಲ್ಲಿ ಇಡ್ತೀವಿ. ಯಾಕೆ ಹೇಳಿ? ಇನ್ನೂ ಪ್ರೂವ್ ಆಗಿಲ್ಲ, ನಮ್ಮ ಮಗು ಅತ್ಯಾಚಾರಿ ಅಂತ ಪ್ರೂವ್ ಆಗಿಲ್ಲ, ನಾವು ಸಸ್ಪೆನ್ಷನಲ್ಲಿ ಇಡ್ತೀವಿ, ಉಚ್ಚಾಟನೆ ಮಾಡಲ್ಲ. ಕರೆಕ್ಟ್.
ಮನೆಯ ಹಿರಿಯರಾದ ಇವ್ರುಗಳು ಒತ್ಕೊಬೇಕಲ್ಲ ಈಗ ಜವಾಬ್ದಾರಿನೂ. ಜವಾಬ್ದಾರಿ ಯಾಕ್ರಿ ಹೆಂಗ್ರಿ ಈಗ ಮೋದಿಗೆ ಅಮಿತ್ ಶಾಗೆ ಮುಖ ತೋರಿಸ್ತಾರೆ. ರಾಹುಲ್ ಗಾಂಧಿ ಹೇಳಿದ್ರು, ಹೌದಪ್ಪ ನಾನು ಹೇಳೋದು ಮೋದಿಯವರನ್ನೇ ಕರ್ಕೊಂಬಂದು ಹಾಸನದಲ್ಲಿ ಸ್ಪೀಚ್ ಮಾಡಿಸಿದ್ರಿ. ಆ ಕಡೆಯಿಂದ ಪೆನ್ ಡ್ರೈವ್ಗಳು ಓಡಾಡ್ತಾ ಇದ್ವು. ಬಿ ಜೆ ಪಿಯವರು ನಮಗೆ ಗತಿಯೇ ಇಲ್ಲ, JDS ಇಲ್ಲದೆ ನಾವು ಇನ್ನೇ ಆಗಲ್ವಂಥ ಸ್ಥಿತಿಯಲ್ಲಿದ್ದರು. ಕಾಂಪ್ರಮೈಸ್ ಕೊಡಿ 2 ಸೀಟಿಗೆ 2 MP ಸೀಟಿಗೆ ಮಾಡಿದರು. ಮೋದಿ ಅವ್ರ ಹತ್ರ ಸ್ಪೀಚ್ ಮಾಡಿಸಿದ್ರು. ಇಲ್ಲಿಯ ನಾಯಕರಿಗೆ ಗೊತ್ತಿಲ್ಲ ರೀ ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ಗಳು ಹಂಚ್ತಾ ಇದ್ದಾವೆ ಅಂತ. ಇಂಟೆಲಿಜೆನ್ಸ್ ಇರಲ್ವಾ? ಆಗಲೂ ಮೋದಿ ಬಂದು ಸ್ಪೀಚ್ ಮಾಡಿ ಹೋಗ್ತಾರೆ. ಭಾರಿ ಒಳ್ಳೆ ಮನುಷ್ಯ. ಕುಮಾರಣ್ಣನ ಹೇಳ್ತಾರೆ, ನಮ್ಮ ಮಗ ತಪ್ಪು ಮಾಡಿರ್ಬೋದು, ಈಗ ನಾವು ಒಟ್ಟಿಗಿದ್ದೀವಿ, ಇನ್ನು ನಾನಿಂದ ಕೈ ಎತ್ತಾರೆ. ಈಗ ಎಸ್, ಮೋದಿ ಇಸ್ ಆಲ್ಸೋ ಆನ್ಸರೇಬಲ್. ಆನ್ಸರೇಬಲ್ ಅಲ್ಲ, ಯಾಕೆ ಬಾಯೋ ಬೇಣೋ ಅಂತ ಹೇಳಿದ್ರೆ ಸಾಕಾ? ಆಗಲ್ಲ. ಆನ್ಸರೇಬಲ್ ಎಲ್ಲ ಹೌದು. ನೀವು ಮೀಟ್ ಮಾಡಬೇಕಾದ್ರೆ ನಿಮ್ಮ ಕ್ರಿಮಿನಲ್ ರೆಕಾರ್ಡನ್ನು ಥಿಂಕ್ ಮಾಡ್ತಾರೆ. ಒಬ್ಬ ಅವನಲ್ಲಿ ರೇಪಿಸ್ಟ್ ಅಂತ ಇಡೀ ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ಗಳು ಹಂಚ್ತಾ ಇದ್ದಾವೆ. ಅಟ್ಲೀಸ್ಟ್ ಲೋಕಲ್ ನಾಯಕರಿಗೆ ಗೊತ್ತಿರಲಿಲ್ವ ಫೋನ್ ಮಾಡಿ ಹೇಳಲಿಕ್ಕೆ? ಅಲ್ಲ ಸರ್, ಬಟ್ BJP ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು. ಒಳಗಡೆಯಿಂದ ಖುಷಿ ಪಡ್ತಾ ಇದ್ರು. ನಾವು ನ್ಯೂಸ್ ಮಾಡುವಾಗ ಒಳಗಡೆಯಿಂದ ಫೋನ್ ಮಾಡಿ ನಮ್ಗೆ ಸರಿಯಾಗಿ ಮಾಡ್ತಾ ಇದ್ರಿ, ಕರೆಕ್ಟ್ ನ್ಯೂಸ್ ಅಂತ ಹೇಳ್ತಾ ಇದ್ರು. ಹೊರಗಡೆ ನಮ್ಮ ಪ್ರಜ್ವಲಣ್ಣ ಒಳ್ಳವನೇ, ದೇವೇಗೌಡರ ಫ್ಯಾಮಿಲಿ ಅಂತವರಲ್ಲ ಅಂತ ಹೇಳ್ತಾ ಇದ್ರು. ಬೇರೆ ಗತಿ ಇರಲಿಲ್ಲ. ಐ ಆಮ್ ಟೆಲಿಂಗ್ ಯು, ದಿ ಶೇಮ್ ಆನ್ ಸಿಸ್ಟಮ್. ಈ ಸಿಸ್ಟಮ್ ಇದೆ ಅಲ್ವಾ, ಸೇಮ್ನೆಸ್ ಇದೆಲ್ಲ, ಅದು ಇವತ್ತು ಸ್ವಲ್ಪ ತೋಳಿದ್ಬಿಟ್ಟಿದೆ. ಜನಗಳಿಗೆ ಧೈರ್ಯ ಬಂದಿದೆ. ನಾವು ಇವತ್ತು ಹೇಳ್ತೀವಿ, ಕೆಲವರು ಹೇಳ್ತಾ ಇದ್ರು ಈ ಆ ಭರವಸೆ ಕೊಟ್ರಂತ. ಆ ಹೆಣ್ಣು ಮಹಿಳೆಗೆ ಫಸ್ಟ್ ಇಬ್ಬರು ಬಂದ್ರಲ್ಲ, ಇಲ್ಲಿಗೆ ಬಂದಿರೋದು ನಮ್ಮಲ್ಲಿಗೇನೆ. ನಾವು ಧೈರ್ಯ ತುಂಬಿದ್ವಿ ಅವರಿಗೆ, ಏನಾಗಲ್ಲ ನೀವು ನಿಂತ್ಕೊಳ್ಳಿ, ಏನಾಗಲ್ಲ, ನಮ್ಮಲ್ಲಿಗೆ ಬಂದಿದ್ದವರು. ನಾವು ಸ್ಟೋರಿ ಹಾಕಿದ ಮೇಲೆ ಇಬ್ಬರು ನಮ್ಮಲ್ಲಿಗೆ ಬರ್ತಾರೆ, ಏನಾಗಲ್ಲ ನಿಂತ್ಕೊಳ್ಳಿ, ನಾವು ನಿಂತ್ಕೋತೀವಿ. ಸರ್ ಕೈ ಬಿಟ್ರೆ ಇಲ್ಲ, ನಾವು ನಿಂತ್ಕೋತೀವಿ, ನ್ಯಾಯ ಸಿಗುವವರೆಗೆ ನಾವು ನಿಂತ್ಕೋತೀವಿ ನಿಮ್ಮ ಹತ್ರ, ಏನೇ ಆಗಲಿ ಅದು ಅಂತ ಧೈರ್ಯ ತುಂಬಿದವರು ನಾವು. ಪವರ್ ಟಿವಿ, ಐ ಆಮ್ ಟೆಲಿಂಗ್ ಯು ಪ್ರೌಡ್ಲಿ, ಧೈರ್ಯ ತುಂಬಿದ್ದು ಪವರ್ ಟಿವಿ ಮತ್ತು ಪವರ್ ಟಿವಿಯ ಫ್ಯಾಮಿಲಿ ಅವರಿಗೆ. ಕರೆಕ್ಟಾ? ವಿ ಪ್ರೌಡ್ಲಿ ಸೇ. ಹೌದು, ಇವತ್ತು ಹೇಳ್ತೀವಿ. ಇನ್ನೂ ಯಾರಾದ್ರೂ ಇದ್ದೀರಾ ಬನ್ನಿ, ನಿಮಗೂ ಅನ್ಯಾಯ ಆಗಿದೆ ಬನ್ನಿ. ಈಗ ಧರ್ಮಸ್ಥಳದೊಟ್ಟಿಗೆ ನಿಂತ್ಕೊಂಡಿದ್ದೀವಿ ನೋಡಿ, ನಾವು ಅದರಲ್ಲೂ ಹೇಳಿದ್ದೀವಿ, ಸತ್ಯದೊಟ್ಟಿಗೆ ನಿಂತ್ಕೊಂಡಿದ್ದೀವಿ, ಸತ್ಯವನ್ನು ಇವತ್ತು ಅಗಿಸ್ತಾ ಇದ್ದಾರೆ ಅಂತ ಹೇಳಿದ್ದೀವಿ. ಐ ವಿಲ್ ಬೆಟ್ ಪವರ್ ಟಿವಿ ಮಾಡಿದ ಸ್ಟೋರಿ ಅಲ್ಲೂ ಸುಳ್ಳಾಗಲ್ಲ ಅಂತ. ದಿಸ್ ಇಸ್ ನಾಟ್ ಎದೆಗಾರಿಕೆ, ಇದು ಡೇರಿಂಗ್ ಅಲ್ಲ, ಇದು ಜರ್ನಲಿಸಮ್ ಮೇಲಿರುವ ನಿಯತ್ತು. ಇದು ಮನೆ ಹಾಳು ಮಾಡಲಿಕ್ಕೆ ಮಾಡಿದಂಥ ಚಾನಲ್ ಅಲ್ಲ. ಬಡಬಗ್ಗರಿಗೆ, ದೀನದಲಿತರಿಗೂ ವಾಯ್ಸ್ ಆಗಬೇಕು, ಅವರ ಧ್ವನಿ ಆಗಬೇಕು ಅಂತ ಮಾಡಿದಂಥ ಚಾನಲ್. ಬ್ಲ್ಯಾಕ್ ಮೇಲ್ ಮಾಡಿಕೊಂಡು, ರೋಲ್ ಕಾಲ್ ಮಾಡಿಕೊಂಡು ಜೀವನ ಮಾಡಲಿಕ್ಕೂ ಅಲ್ಲ, ಅಥವಾ ಯಾವುದೋ ಟ್ರಾನ್ಸ್ಫರು ಫೈಲ್ ಕಳಿಸ್ಬಿಟ್ಟು ಯಾರಿಗೋ ಮಾಡಲಿಕ್ಕೂ ಅಲ್ಲ. ಇಂಥ ಮಹಿಳೆಯರೊಟ್ಟಿಗೆ ನಿಂತ್ಕೊಬೇಕಂತ ಮಾಡಿರುವಂಥ ಚಾನಲ್. ಏನ್ರಿ ಇದು? ಇವತ್ತು ಇವರಿಗೆ ಮನುಷ್ಯತ್ವ ಇಲ್ಲ ಅಂತ ಹೇಳಿದ್ರೆ, ದೇವೇಗೌಡರು ಹೇಳಿದರು ಒಂದು ಮಾತು, ಏನಪ್ಪ ನಾವೇನು ಹಾಗೆ ಹಿಂಗೆ ಅಂತ ನಮ್ಮ ಮನೆ ಕಾದ್ರಿ, ನಮಗೆ ಡಿಸ್ಟರ್ಬ್ ಮಾಡಿದ್ರಿ, ನಮ್ಮ ಮನೆ ಹತ್ರ ತಗೊಂಡು ಬಂದು ಕ್ಯಾಮ್ರಾಗಳನ್ನು ಇಟ್ಕೋ, ಹೊರಗಡೆ ಹೋಗ್ಲಿಕ್ಕೂ ಒಳಗಡೆ ಹೋಗ್ಲಿಕ್ಕೂ ಬಿಟ್ಟಿಲ್ಲ ನಮಗೆ ಅಂತ. ಹೌದು ಗೌಡ್ರೆ, ನಾವು ಮಾಡಿದ್ದೀವಿ, ನಾವೆಲ್ಲ ಮೀಡಿಯಾದವರು ಮಾಡಿದ್ವಿ. ಯಾಕಂದರೆ ನೀವು ಆನ್ಸರೇಬಲು, ನೀವು ರಾಷ್ಟ್ರೀಯ ಅಧ್ಯಕ್ಷರು, ಜನತಾದಳದ್ದು ಪ್ರಧಾನಮಂತ್ರಿಗಳಾಗಿದ್ದವರು, ಮಾಜಿ CM ಆಗಿದ್ದಂಥವರು, ನೀವು ಮುತ್ಸದ್ದಿಗಳು. ಎಲ್ಲದರಲ್ಲೂ ನಿಮ್ಮಿಂದ ಒಂದು ಮಾತು ಕೇಳಿ ನೀವು ನಮಗೆ ಸಾಂತ್ವನ ಕೊಡ್ತೀರಿ, ಆ ಮಹಿಳೆಗೆ ಸಾಂತ್ವನ ಹೇಳ್ತೀರಿ, ಕ್ಷಮೆ ಕೇಳ್ತೀರಿ ಅಂತ ಒಂದು ಹೋಪ್ಸಲ್ಲಿ ನಿಮ್ಮಲ್ಲಿ ಕಾಯ್ತಾ ಇದ್ದೀವಿ. ನಿಮ್ಮ ನಿದ್ರೆ ಕೆಡಿಸ್ಲಿಕ್ಕೆ, ನಿಮ್ಮ ಯೋಗಾಸನ ಕೆಡಿಸ್ಲಿಕ್ಕೆ, ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಕೇಳಿಸ್ಲಿಕ್ಕೆ, ನಿಮ್ಮ ರಾಜಕೀಯ ಸ್ಟ್ರಾಟಜಿಗಳನ್ನು ಕೇಳಿಸ್ಲಿಕ್ಕೆ ಅಲ್ಲ. ನಿಮ್ಮ ಕ್ಷೇತ್ರದ ಮತದಾರರು ನಿಮ್ಮ ಮೊಮ್ಮಗ ನಮ್ಮನ್ನು ರೇಪ್ ಮಾಡಿದ್ದಾನೆ, ಮಾಸ್ ರೇಪ್ ಮಾಡಿ ರೆಕಾರ್ಡ್ ಮಾಡಿ ಬೀದಿಲಿ ಹಂಚಿದ್ದಾನೆ ಅಂತ ಹೇಳಿದಾಗ ನಿಮ್ಮ ಕ್ಲಾರಿಫಿಕೇಷನ್ಗೆ ಕಾದಿದ್ದೀವಿ. ಅದು ನಿಮಗೆ ಟಾರ್ಚರ್ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಲೋಗೋ ಅಂತೂ ಕಂಡ್ರೆ ನಿಮಗೆ ಮೈ ಎಲ್ಲ ನಿಮ್ಮ ಫ್ಯಾಮಿಲಿಗಳಿಗೆ ಉರ್ಕೊಳ್ಳುತ್ತೆ. ಅದು ಒಂದು ಚಾನಲ್ ಬಗ್ಗೆ ನಾವು ಮಾತಾಡಲ್ಲ ಅಂತ ಹೇಳ್ತೀವಿ. ಇವತ್ತು ಯುವರ್ ಆನ್ಸರೇಬಲ್ ಗೌಡ್ರೆ, ಯುವರ್ ಆನ್ಸರೇಬಲ್, ನೀವು ಆನ್ಸರೇಬಲ್, ನಮಗಲ್ಲ. ನೀವು ಪವರ್ ಟಿವಿಗೆ ಆನ್ಸರ್ ಕೊಡಬೇಡಿ, ನೀವು ಬೈಟನ್ನು ಕೊಡಬೇಡಿ, ನಿಮ್ಮ ಮುಖದರ್ಶನವನ್ನು ನಮಗೆ ಮಾಡಬೇಡಿ, ತೊಂದರೆ ಇಲ್ಲ.
ವಿ ವಿಲ್ ಎಕ್ಸ್ಕ್ಯೂಸ್ ಯು. ಬಟ್ ನಿಮ್ಮ ಮತಕ್ಷೇತ್ರದ ಜನರಿದ್ದಾರಲ್ಲ, ದೇ ವಿಲ್ ನಾಟ್ ಎಕ್ಸ್ಕ್ಯೂಸ್ ಯು ಇಫ್ ಯು ಡೋಂಟ್ ಆಸ್ಕ್ ಸಾರಿ. ನೀವು ಅವರ ಕ್ಷಮೆ ಇವತ್ತು ಕೇಳಿಲ್ಲ ಅಂದರೆ, ಆ ಮಹಿಳೆಯ ಕ್ಷಮೆ ನೀವು ಕೇಳಿಲ್ಲ ಅಂದರೆ, ಜಡ್ಜ್ಮೆಂಟ್ ಬಂದ ಮೇಲೇನು ನೀವು ಒಪ್ಕೊಳ್ಳಿಲ್ಲ ಅಂದರೆ ನೀವು ಯಾವ ಕ್ಷಮೆಗೂ ಅರ್ಹರಿರಲ್ಲ ಗೌಡ್ರೆ. ನಿಮಗೂ ಅದೇ ಏಜಿನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮಕ್ಕಳೇ ಇದ್ದಾರೆ, ನಿಮಗೂ ಹೆಣ್ಮಕ್ಳಿದ್ದಾರೆ. ನಿಮ್ಮ ಮನೆಯ ಹೆಣ್ಮಗಳಿಗೆ ಅಂತ ಸೆರಗಿಗೆ ಯಾರಾದರೂ ಆ ಏಜಿನ ಹುಡುಗ ಕೈ ಹಾಕಿದರೆ ನೀವು ಜಡ್ಜ್ಮೆಂಟ್ಗೆ ಕಾಯ್ತಾ ಇದ್ರೆ ಗೌಡ್ರೆ? ನೀವು ಕ್ಷಮಿಸ್ತಾ ಇದ್ರ ಗೌಡ್ರೆ ಯಾರನ್ನಾದರೂ? ನೋ, ಐ ಡೋಂಟ್ ವಾಂಟ್. ನೀವು ಮುತ್ಸದ್ದಿ ರಾಜಕಾರಣಿ ಮಾತ್ರ ಅಲ್ಲ, ನಮ್ಮ ಎಲ್ಲರ ಹೆಮ್ಮೆಯ ಗೌಡ್ರಾದ ನೀವು ಮುಸ್ಸಂಜೆಯ ನಿಮ್ಮ ವಯಸ್ಸಲ್ಲಿ ನೀವು ಕಳಂಕ ಹೊತ್ಕೊಂಡು ತಿರುಗಬೇಡಿ, ಹೋಗಬೇಡಿ ಅನ್ನುವ ರಿಕ್ವೆಸ್ಟ್ ನಂದು. ಕ್ಷಮೆ ಕೇಳಿ ಆ ಮಹಿಳೆಯದ್ದು, ತಪ್ಪಾಯ್ತಮ್ಮ ಅಂತ. ಅವಳ ಬಗ್ಗೆನೂ ನಿಮ್ಮ ಫ್ಯಾಮಿಲಿ ಹೊರಗಡೆ ಬಂದಾಗ ಮಾತಾಡಿ ತಿರುಗಿದ್ರು. ಆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಕರ್ಕೊಂಡೋದ್ರು. ಆ ಕಿಡ್ನ್ಯಾಪ್ ಮಾಡಿದಂತಹ ಮಗನನ್ನೇ ನೀವು ನಿಮ್ಮ ಮನೆಯಲ್ಲಿ ಔಚಿಟ್ರಿ. ನಿಮ್ಮ ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತಬೇಕಾಗಿದ್ದ ಪೊಲೀಸ್ಗಳು, ನೀವು ಚಪ್ಪಲಿ ಇಡುವ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದಂತಹ ಪೊಲೀಸ್ಗಳು, ನೀವು ಎದ್ದಾಗ ಕೂತ್ಕೊಂಡು ನಿಂತಾಗ ಕೂತ್ಕೊಂಡು ಸಲಿಟು ಹೊಡೆದಂತಹ ಪೊಲೀಸ್ಗಳು ನಿಮ್ಮ ಮನೆಯ ಒಳಗಡೆ ಡೋರ್ ಓಪನ್ ಮಾಡಿಸಿ ನಿಮ್ಮ ಮಗನನ್ನು ಹೇಳ್ಕೊಂಬರ್ಬೇಕಾಯ್ತು ಗೌಡ್ರೆ. ಆವಾಗಲೂ ನಿಮಗೇನು ಅನಿಸಿಲ್ಲ. ಆವಾಗಲೂ ನಿಮ್ಮ ಫ್ಯಾಮಿಲಿಯ ಗೋಡೆಯಾಗಿ ನಿಂತ್ಕೊಂಡ್ಬಿಟ್ರಿ ನೀವು. ನಿಮ್ಮ ಜಾತಿ ರಾಜಕಾರಣವನ್ನು ಕಟ್ಟೆಯಾಗಿ ಕಟ್ಕೊಂಡ್ಬಿಟ್ರಿ. ನಿಮ್ಮ ಪ್ರಧಾನಮಂತ್ರಿ ಆಳಿದ ಒಂದು 11 ತಿಂಗಳನ್ನು ಅದನ್ನು ಭದ್ರಕೋಟೆ ಮಾಡ್ಕೊಂಡ್ಬಿಟ್ರಿ. ರೇಪಿಸ್ಟ್ ಮೊಮ್ಮಗನನ್ನು ಉಳಿಸ್ಲಿಕ್ಕಾಗಿ, ಕಿಡ್ನ್ಯಾಪ್ ಮಾಡಿದ ಮಗನನ್ನು ಉಳಿಸ್ಲಿಕ್ಕಾಗಿ ನೀವು ನಿಮ್ಮ ಪದ್ಮನಾಭನಗರ ಮನೆಯನ್ನು ಸೇಫ್ ಪ್ಲೇಸ್ ಮಾಡಿಕೊಟ್ರಿ ಗೌಡ್ರೆ. ಇಟ್ ಇಸ್ ನಾಟ್ ರೈಟ್. ಇದು ನಿಮಗೆ ಸರಿ ಅನಿಸಿದ್ದೋ ಇಲ್ಲ ಗೊತ್ತಿಲ್ಲ. ಇವತ್ತಾದರೂ ಕ್ಷಮೆ ಕೇಳಿ ಗೌಡ್ರೆ. ನೀವು ಆ ಮಹಿಳೆಯ ಕ್ಷಮೆ ಕೇಳಿ. ನಿಮ್ಮ ಕುಟುಂಬದವರು ಸರ್ವತಾ ನಮ್ಮದು ತಪ್ಪಾಗಿದೆ, ನೀವು ಹಾಕಿದ ಭಿಕ್ಷೆಯಿಂದ ನಾವು ಇಲ್ಲಿಗೆ ಬಂದಿದ್ರು ಕೂಡ ನಮ್ಮ ಮನೆಯ ಮೊಮ್ಮಗ ಸೀರಿಯಸ್ ಆಗಿಬಿಟ್ಟು ನಿಮ್ಮೆಲ್ಲರ ಸರಗಿಗೆ ಕೈ ಹಾಕಿದ್ದು ತಪ್ಪಾಗಿದೆ ಅಂತ ಕ್ಷಮೆ ಕೇಳಿ ಗೌಡ್ರೆ. ಈಗಲಾದರೂ ಜನತಾದಳದ ನಿಮ್ಮ ಅಧಿಕಾರಗಳನ್ನು ಇನ್ನುಳಿದ ಪಾರ್ಟಿಯ ನಾಯಕರುಗಳಿಗೆ ಬಿಟ್ಕೊಡಿ ಗೌಡ್ರೆ. ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಜನತಾದಳದ ನಿಮ್ಮ ಮೊಮ್ಮಗ ರೇಪಿಸ್ಟ್ ಅಂತ ಇವತ್ತು ಕನ್ವಿಕ್ಷನ್ ಆಗಿದೆ ಗೌಡ್ರೆ. ನೀವು ರಿಸೈನ್ ಮಾಡಿರಿ ಗೌಡ್ರೆ. ಇನ್ನೊಬ್ಬ ಮಗನನ್ನು ಇನ್ನೂ ಅಲ್ಲಿ ಮಿನಿಸ್ಟರ್ ಮಾಡಿ ಇಟ್ಕೊಂಡಿದ್ದೀರಿ ಗೌಡ್ರೆ. ರಿಸೈನ್ ಮಾಡಿಸಿ ಗೌಡ್ರೆ. ಮೋರಲ್ ರೆಸ್ಪಾನ್ಸಿಬಿಲಿಟಿ ಹೊತ್ಕೊಳ್ಳಿ ಗೌಡ್ರೆ ನೀವು. ಆಗ ನೀವು ದೊಡ್ಡವರಾಗ್ತೀರಿ. ಆಗ ನಿಮ್ಮದು ಪುತ್ಥಳಿಗಳು ಕರ್ನಾಟಕದ ಕಾರ್ನರ್ಗಳಲ್ಲಿ, ಸರ್ಕಲ್ಗಳಲ್ಲಿ ಬರ್ಬೋದು ಗೌಡ್ರೆ. ಇಲ್ಲಾಂದರೆ ನೀವು ಇರುವಾಗಲೂ, ಇದ್ದಾಗಲೂ, ಮುಂದೊಂದು ದಿನ ನೀವಿಲ್ಲದಾಗಲೂ ಈ ಕಪ್ಪು ಚುಕ್ಕೆ ನಿಮ್ಮೊಟ್ಟಿಗಿರುತ್ತೆ ಗೌಡ್ರೆ. ಏನೋ ಮಾಡಿ, ಏನೋ ಲೆಟರ್ ಬರೆದ್ಬಿಟ್ಟು ಯಾರ್ದೋ ಬಾಯಿ ಮುಚ್ಚಿ ಸಾಕ್ಸ್ಬಿಡ್ತೀನಿ, ಯಾರ್ದೋ ಮನೆ ಹಾಳು ಮಾಡ್ತೀನಿ ಅನ್ನುವ ದುರುದ್ದೇಶವನ್ನು ಬಿಟ್ಟು ಗೌಡ್ರೆ ಇವತ್ತು ಕ್ಷಮೆ ಕೇಳಿ ಆ ಮಹಿಳೆ ಇದ್ದು ಅಂತ ಒತ್ತಾಸೆ ನಂತು. ಯಾಕೆ ಇಷ್ಟು ದೊಡ್ಡ ರಾಜಕಾರಣಿ ನೀವು, ದೇಶವನ್ನೇ ಆಳಿದ ಪ್ರಧಾನಮಂತ್ರಿ ಆದಾಗಲೂ ನೀವು, ಇಡೀ ಕರ್ನಾಟಕದ ಇಂಚು ಇಂಚು ಗೊತ್ತಿದ್ದವರು ನೀವು, ನಿಮ್ಮ ಮನೆಯಲ್ಲಿ ಆದ ಸೀರೀಸ್ ರೇಪ್ಗಳ ಬಗ್ಗೆ ಪೆನ್ ಡ್ರೈವ್ಗಳು ಓಡಾಡ್ತಾ ಇದ್ರು. ನೀವು ಅಲ್ಲಿ ಮೊಮ್ಮಗನ ಬಗ್ಗೆ ನಿಂತ್ಕೊಂಡ್ಬಿಟ್ಟು ಎಲೆಕ್ಷನಲ್ಲಿ ಮತ ಭಿಕ್ಷೆ ಕೇಳ್ತಾ ಇದ್ರಿ ಗೌಡ್ರೆ. ಅಲ್ಲಿಂದನೇ ನನಗೆ ಫೋನ್ ಮಾಡಿದ್ರಿ ಗೌಡ್ರೆ, ನಾಳೆ ಬರ್ತೀನಿ, ಎಲೆಕ್ಷನ್ ಆಗುತ್ತೆ, ಒಂದಿನ ಬಿಟ್ಬಿಡಮ್ಮ ಅಂತ. ನಿಮ್ಮ ಮನೆಗೆ ಹೆಣ್ಮಕ್ಳಿಗಾಗಿದ್ರೆ ಇದೇ ರೀತಿ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರ ಗೌಡ್ರೆ ನೀವು? ನೋ, ಸಾರಿ ಕೇಳಿ ಗೌಡ್ರೆ, ಕ್ಷಮೆ ಕೇಳಿ ಗೌಡ್ರೆ. ನೀವು ದೊಡ್ಡವರಾಗ್ತೀರಿ. ನೀವು ಇನ್ನು ಇಲ್ಲದ ಟೈಮಲ್ಲೂ ಜನಗಳು ನಿಮಗೆ ಸಲ್ಯೂಟ್ ಹೊಡಿತಾರೆ. ಇಲ್ಲ, ಈ ಕಳಂಕವನ್ನು ಹೊತ್ಕೊಂಡೇ ಹೋಗ್ತೀರಿ ಗೌಡ್ರೆ.
ತಾಯಿ ವಯಸ್ಸು, ತಾಯಿಗಿಂತ ಹೆಚ್ಚಿನ ವಯಸ್ಸನ್ನು ಮಹಿಳೆ ಒಂದು ಕ್ಯಾಮ್ರಾದ ಎದುರುಗಡೆ ನಿಮ್ಮ ಮೊಮ್ಮಗ ಸೀರೆ ಬಿಚ್ತಾನೆ, ಬಿಚ್ಚಿ ಬಾರದನ್ನೆಲ್ಲ ಬಿಚ್ತಾನೆ, ಆಟ ಆಡ್ತಾನೆ, ವಿಡಿಯೋ ಮಾಡ್ತಾನೆ, ಬೀದಿಲಿ ಬಿಡ್ತಾನೆ. ಗೌಡ್ರೆ, ಆಗಲೂ ನೀವು ಅವನೊಟ್ಟಿಗೆ ನಿಂತ್ಕೊಳ್ತೀರಿ ಗೌಡ್ರೆ. ನೀವು ನಮ್ಮ ಬಗ್ಗೆ ಲೆಟರ್ ಬರೀತೀರಿ ಗೌಡ್ರೆ. ಕ್ಷಮೆ ಕೇಳಿ ಗೌಡ್ರೆ. ನೀವು ಇಲ್ಲದಿದ್ದರೆ ನೀವು ಭಾರತದ ಪ್ರಧಾನಮಂತ್ರಿಯ ಆ ಚೇರ್ ಇದೆಲ್ಲ, ಆ ಕುರ್ಚಿ ಇದೆಲ್ಲ, ಅದಕ್ಕೆ ಪೀಠಕ್ಕೆ ಅಪಮಾನ ಮಾಡಿದ್ರಿ ಗೌಡ್ರೆ. ನೀವು ರಾಜ್ಯಸಭಾ ಮೆಂಬರ್ ಆಗಿ ಇನ್ನೂ ಉಳಿದಿದ್ದೀರಲ್ಲ ಗೌಡ್ರೆ, ನೀವು ಅದಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಗೌಡ್ರೆ. ನೀವು ರಿಸೈನ್ ಮಾಡಿ ಗೌಡ್ರೆ. ನೀವು ಇನ್ನು 2 ತಿಂಗಳ 3 ತಿಂಗಳ ಇದೆ. ಐ ವಾಂಟ್ ಯು ಟು ರಿಸೈನ್. ರಾಷ್ಟ್ರೀಯ ಅಧ್ಯಕ್ಷರಾಗಿ, ಪ್ರಜ್ವಲ್ ರೇವಣ್ಣನ ತಾತನಾಗಿ, ಆರೋಪಿಯ ತಂದೆಯನ್ನು ಮನೆಯಲ್ಲಿ ಇಟ್ಕೊಂಡು ಬಚಾವ್ ಮಾಡಲಿಕ್ಕೆ ಹೋದಂತಹ ಗೌಡ್ರೆ, ರಾಜೀನಾಮೆ ಕೊಡಿ ಗೌಡ್ರೆ. ಇದರಲ್ಲೂ ರಾಜಕೀಯವನ್ನು ಬೆರೆಸಬೇಡಿ, ಇದರಲ್ಲೂ ಜಾತಿಲಿ ತರಬೇಡಿ, ಇದರಲ್ಲೂ ಇನ್ಯಾವುದನ್ನು ತಂದುಬಿಟ್ಟು ಅಧರ್ಮೀಯತೆ ಮೆರಿಬೇಡಿ. ನೀವು ಧರ್ಮ ಮೆರಿಬೇಕಾ? ಆ ಹೆಂಗಸಿನ ಕ್ಷಮೆ ಕೇಳಿ ಗೌಡ್ರೆ. ನೀವು 10 ವರ್ಷನೋ ಲೈಫ್, ಐ ಆಮ್ ನಾಟ್ ಬಾದರ್ಡ್. 1 ತಿಂಗಳೋ 1 ದಿನನೋ, ಐ ಆಮ್ ನಾಟ್ ಬಾದರ್ಡ್. ತಪ್ಪಾಗಿದೆ ಅಂತ ಕೋರ್ಟ್ ಇವತ್ತು ದೋಷಿ ಅಂತ ನಿಮ್ಮ ಮೊಮ್ಮಗ, ದೇವೇಗೌಡರ ಮೊಮ್ಮಗ, ಮಾಜಿ ಪ್ರಧಾನಮಂತ್ರಿಯವರ ಮೊಮ್ಮಗ, ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡಜಿಯವರ ಮೊಮ್ಮಗ ಸೀರೀಸ್ ಆಫ್ ರೇಪ್ ಕೇಸಲ್ಲಿ, ಒಂದು ಕೇಸಲ್ಲಿ ದೋಷಿ ಅಂತ ಇವತ್ತು ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಗೌಡ್ರೆ. ರಾಜೀನಾಮೆ ಕೊಡಿ ಗೌಡ್ರೆ. ಆ ಮಹಿಳೆಯ ಕ್ಷಮೆ ಕೇಳಿ ಗೌಡ್ರೆ. ವಾಟ್ ಮೋರ್? 4 ಜನಕ್ಕೆ ಬುದ್ಧಿ ಹೇಳುವ ನೀವು, 4 ಜನಕ್ಕೆ ಜಡ್ಜ್ಮೆಂಟ್ಗಳನ್ನು ಕೊಡುವ ನೀವು, 4 ಜನರ ಬಗ್ಗೆ ಲೆಟರ್ ಬರೆಯುವ ನೀವು, ಇವತ್ತು ಒಂದು ಸಿಂಪಲ್ ಸಾರಿ ಕೇಳುವ ಮಾನವೀಯತೆಯೂ ನಿಮಗಿಲ್ಲ ಅಂದರೆ ನಿಮ್ಮ ಗೌರವವನ್ನು ನೀವೇ ಕಳ್ಕೊಂಡಾಗತ್ತೆ ಗೌಡ್ರೆ. ಐ ಆಮ್ ವೆರಿ ಸಾರಿ, ಬಟ್ ಸ್ಟಿಲ್ ಯು ಹ್ಯಾವ್ ಟು ರಿಸೈನ್. ಯಾಕೆ ಗೊತ್ತಾ ಗೌಡ್ರೆ? ನೀವೊಬ್ಬ ರೇಪಿಸ್ಟ್ ಒಟ್ಟಿಗೆ ನಿಂತ್ಕೊಂಡ್ರಿ, ಕಿಡ್ನ್ಯಾಪ್ ಮಾಡಿದ ಮಗನೊಟ್ಟನ್ನು ಮನೆಯಲ್ಲಿ ಬಚ್ಚಿಟ್ಕೊಂಡ್ರಿ, ಇದರಲ್ಲೂ ರಾಜಕೀಯ ಇದೆ ಅಂತ ಹೇಳ್ಕೊಂಡು ತಿರುಗಿದ್ರಿ. ಪೆನ್ ಡ್ರೈವ್ಗಳು ರೋಡಲ್ಲಿ ಹಂಚ್ತಾ ಇದ್ದಾಗಲೂ ಮೊಮ್ಮಗನ ಹಿಡ್ಕೊಂಡು ದೇವತಾ ಪುರುಷ ಅಂತ ಹೇಳ್ಕೊಂಡು ಮತಭಿಕ್ಷೆ ಬೇಡ್ತಾ ಇದ್ರಿ. ಯಾವ ಮುಖ ಇಟ್ಕೊಂಡು ಆ ಪಾರ್ಲಿಮೆಂಟ್ಗೆ ಹೋಗ್ತೀರಿ ಗೌಡ್ರೆ? ನೀವು ಯಾವ ಮುಖ ಇಟ್ಕೊಂಡು ನೀವು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತೀರಿ ಗೌಡ್ರೆ? ಪ್ಲೀಸ್ ರಿಸೈನ್. ಸಾರಿ ಕೇಳಿ ಗೌಡ್ರೆ. ನಂದೊಂದು ಕೈ ಮುಗಿದು ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ ಗೌಡ್ರೆ. ಮಾಜಿ ಪ್ರಧಾನಮಂತ್ರಿಯಾಗಿ, ರಾಷ್ಟ್ರೀಯ ಅಧ್ಯಕ್ಷರು ಜನತಾದಳದವರಾಗಿ, ಇಡೀ ಆಸನದ ಮತಭಕ್ಷೆಯಿಂದ ಎಲ್ಲಿದ್ದೋ ಎಲ್ಲಿಗೆ ಬಂದವರಾಗಿ, ನೀವು ಇವತ್ತು ಕರ್ನಾಟಕ ರಾಜ್ಯದ, ಭಾರತ ರಾಜ್ಯದ, ದೇಶದ ಮಹಿಳೆಯರೊಟ್ಟಿಗೆ ಆ ಹಾಸನದ ಮಹಿಳೆಯರ ಕ್ಷಮೆ ಕೇಳಿ ಗೌಡ್ರೆ. ಮಾನವೀಯತೆ ಮೆರೆಯುವಿ ಗೌಡ್ರೆ ನೀವು. ಆಗ ನನಗೆ ನಿಮ್ಮದೊಂದು ಸಲ್ಯೂಟ್ ಇರುತ್ತೆ. ಇಲ್ಲ ಅಂದರೆ ನಿಮಗೊಂದು ಧಿಕ್ಕಾರ ನನ್ನ ಕಡೆಯಿಂದ. ಮನುಷ್ಯತ್ವ, ಮಾನವೀಯತೆ ಇದ್ದವನಾದರೆ ನೀವು ಹೇಳಿದಾಗ ಮಾಡ್ತಾರೆ ಸರ್. ಈ ಸಮಾಜ ಹಾಕಿರುವ ಭಿಕ್ಷೆಯ ಅರಿವಿದ್ರೆ, ಈ ಸಮಾಜ ನಮಗೆ ಕೊಟ್ಟಿದ್ದು ಏನು ಅನ್ನೋದು ನಮಗೆ ಗೊತ್ತಿದ್ರೆ, ಇದೆಲ್ಲವೂ ನಮಗೆ ಬಂದಿರೋ ಸಮಾಜದಿಂದಲೇ ಅನ್ನೋದರ ಕಲ್ಪನೆ ಅವನಿಗಿದ್ರೆ ಖಂಡಿತ ಆ ಕ್ಷಮೆ ಕೇಳ್ತಾನೆ. ಕ್ಷಮಿಸ್ತಾರ ಬಿಡ್ತಾರೋ ಮತ್ತೊಂದು, ಕ್ಷಮೆ ಕೇಳಿದ್ರೆ ಒಳ್ಳೇದು, ಸ್ವಲ್ಪ ಆದ್ರೂ ದೊಡ್ಡವರಾಗ್ತೀರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ.